ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಸ್ಮಾರ್ಟ್ ಆರ್ಟ್ಸ್ ಮತ್ತು ಚಾರ್ಟ್ ಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅವುಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಇಲ್ಲಿ ಮೊದಲಿಗೆ ಇನ್ಸರ್ಟ್ ಮೆನು ಸ್ಮಾರ್ಟ್ ಆರ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಹಲವಾರು ಕೆಟಗರಿಯ ಸ್ಮಾರ್ಟ್ ಆರ್ಟ್ಸ್ ನಮಗೆ ಸಿಗುತ್ತೆ. ಲೀಸ್ಟ್, ಪ್ರೋಸೆಸ್, ಸೈಕಲ್, ರಿಲೇಶನ್ಶಿಪ್, ಮೆಟ್ರಿಕ್ಸ್, ಪಿರಮಿಡ್, ಪಿಕ್ಚರ್ಸ್, ಈ ರೀತಿಯಾಗಿ ಹಲವಾರು ಕೆಟಗರಿಯ ಸ್ಮಾರ್ಟ್ ಆರ್ಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಿಮಗೆ ಯಾವ ಸ್ಮಾರ್ಟ್ ಆರ್ಟ್, ಯಾವ ಶೇಪ್ ಬೇಕು ಇಲ್ಲಿ ನೀವು ತಗೋಬಹುದು. ಹಲವಾರು ರೀತಿಯ ಸ್ಮಾರ್ಟ್ ಆರ್ಟ್ಸ್ ಇದೆ. ನಾವು ಎಲ್ಲಿ ಕೆಲಸ ಮಾಡ್ತೀವಿ ಮತ್ತು ಏನ್ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ಮಾರ್ಟ್ ಆರ್ಟ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಬೇಸಿಕ್ ಸೈಕಲ್ ಈ ಸ್ಮಾರ್ಟ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ಇಲ್ಲಿ ಇನ್ಸರ್ಟ್ ಆಗಿದೆ ನಮ್ಮ ಸ್ಮಾರ್ಟ್ ಆರ್ಟ್. ಇಲ್ಲಿ ಡಿಸೈನ್ ಮೆನು ಮತ್ತು ಫಾರ್ಮೆಟ್ ಮೆನು ಎರಡು ಮೆನುಗಳು ಓಪನ್ ಆಗುತ್ತೆ. ಯಾವುದೇ ಸ್ಮಾರ್ಟ್ ಆರ್ಟ್ ಅನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡಿದಾಗ ಈ ಸ್ಮಾರ್ಟ್ ಆರ್ಟ್ ಮೂವ್ ಆಗ್ತಾ ಇಲ್ಲ. ಈ ಕಡೆ ಮೂವ್ ಆಗ್ಬೇಕಂದ್ರೆ ಫಾರ್ಮೇಟ್, ಅರೇಂಜ್, ಟೆಕ್ಸ್ಟ್ ರ್ಯಾಪ್, ಟೈಟ್, ಈಗ ಮೂವ್ ಆಗುತ್ತೆ ಈ ರೀತಿಯಾಗಿ. ಅಥವಾ ನೀವು ಸ್ಮಾರ್ಟ್ ಆರ್ಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ರ್ಯಾಪ್, ಟೈಟ್, ಸ್ಕ್ವೇರ್ ಯಾವುದೇ ಆಪ್ಷನ್ ಅನ್ನ ನೀವು ಇಲ್ಲಿ ತಗೋಬಹುದು. ನಂತರ ಡಿಸೈನ್ ಮೆನು, ಇಲ್ಲಿ ಆಡ್ ಶೇಪ್, ಇನ್ನ ಎಕ್ಸ್ಟ್ರಾ ಶೇಪ್ಗಳು ಬೇಕು ನಿಮ್ಗೆ ಅಂದ್ರೆ ನೀವು ಇಲ್ಲಿ ಆಡ್ ಮಾಡಬಹುದು ಈ ರೀತಿಯಾಗಿ. ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ಎಷ್ಟು ಶೇಪ್ ಬೇಕು ನೀವು ಇಲ್ಲಿ ತಗೋಬಹುದು ಈ ರೀತಿ. ನಂತರ ಟೆಕ್ಸ್ಟ್ ಪೆನ್, ಈ ಸ್ಮಾರ್ಟ್ ಆರ್ಟ್ ಬಾಕ್ಸ್ ಏನಿದೆ ಇದರಲ್ಲಿ ನಾವು ಏನಾದ್ರೂ ಟೈಪ್ ಮಾಡ್ಬೇಕಂದ್ರೆ ಈ ಬಾಕ್ಸ್ ಗಳ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಟೈಪ್ ಮಾಡಬಹುದು ಅಥವಾ ಟೆಕ್ಸ್ಟ್ ಪೆನ್ ಅಲ್ಲಿ ನಾವು ಕ್ಲಿಕ್ ಮಾಡಿ ಟೈಪ್ ಮಾಡಬಹುದು. ನಂತರ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಡ್ ಬುಲೆಟ್, ಇಲ್ಲಿ ನೀವು ಏನ್ ಟೈಪ್ ಮಾಡ್ತೀರಾ ನೇಮ್, ಟೈಟಲ್, ಬುಲೆಟ್ಸ್ ಅನ್ನ ಸಹ ನೀವು ಇಲ್ಲಿ ಕೊಡಬಹುದು. ನಂತರ ಇಲ್ಲಿ ಆಪ್ಷನ್ ಇದೆ ರೈಟ್ ಟು ಲೆಫ್ಟ್, ಈ ರೀತಿ ನೀವು ಚೇಂಜ್ ಮಾಡ್ಕೋಬಹುದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಮತ್ತು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ. ಇಲ್ಲಿ ಮೂವ್ ಡೌನ್ ಈ ರೀತಿಯಾಗಿ, ಅಥವಾ ನೀವು ಇಲ್ಲಿ ಈ ರೀತಿಯಾಗಿನೂ ಚೇಂಜ್ ಮಾಡ್ಕೋಬಹುದು ಈ ರೀತಿ. ಈ ರೀತಿ ಕಂಟ್ರೋಲ್ ಝೆಡ್, ಮೂವ್ ಅಪ್, ಮೂವ್ ಡೌನ್, ಯಾವುದೇ ಆಪ್ಷನ್ ಅನ್ನು ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ಚೇಂಜ್ ಲೇಔಟ್ಸ್ ಅಥವಾ ಚೇಂಜ್ ಸ್ಮಾರ್ಟ್ ಆರ್ಟ್ಸ್, ಈ ಶೇಪ್ ಅನ್ನು ನಾವು ಬೇರೆ ಶೇಪ್ಗೆ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ಇಲ್ಲಿ ಯಾವ ಶೇಪ್ ಬೇಕು ನೀವು ತಗೋಬಹುದು. ಇಲ್ಲಿ ಹಲವಾರು ಶೇಪ್ಗಳಿದೆ. ಈ ರೀತಿಯಾಗಿ ಡಿಸ್ಪ್ಲೇ ನಿಮಗೆ ಕಾಣಿಸುತ್ತೆ ಮೊದಲು. ನಂತರ ಚೇಂಜ್ ಕಲರ್ಸ್, ಇಲ್ಲಿ ಸಮ್ ರೆಡಿಮೇಡ್ ಕಲರ್ಸ್ ಸಹ ನಿಮಗೆ ಸಿಗುತ್ತೆ. ಇಲ್ಲಿ ಯಾವ ಕಲರ್ ಬೇಕು ನೀವು ಇಲ್ಲಿ ತಗೋಬಹುದು. ನಂತರ ಸ್ಮಾರ್ಟ್ ಆರ್ಟ್ ಎಫೆಕ್ಟ್ಸ್, 3D ಎಫೆಕ್ಟ್ಸ್ ಸಹ ಇಲ್ಲಿ ಇರುತ್ತೆ. ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ತಗೋಬಹುದು. ಎಲ್ಲಾ ಡಿಸೈನ್ ಗಳ ಮೇಲೆ ಯಾವ ಎಫೆಕ್ಟ್ ಅಂತ ನಿಮ್ಗೆ ಇಲ್ಲಿ ಶೋ ಮಾಡುತ್ತೆ. ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ತಗೋಬಹುದು ಈ ರೀತಿಯಾಗಿ. ನಂತರ ರೀಸೆಟ್ ಗ್ರಾಫಿಕ್ ಅಂದ್ರೆ ಎಲ್ಲಾ ಎಫೆಕ್ಟ್ ಎರೇಸ್ ಆಗುತ್ತೆ. ನಂತರ ಟೆಕ್ಸ್ಟ್ ಪೆನ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಫಾರ್ಮೆಟ್ ಮೆನು, ಇಲ್ಲಿ ಹಲವಾರು ಬಾಕ್ಸ್ ಗಳಿದೆ. ಯಾವುದೇ ಬಾಕ್ಸ್ಗೆ ನೀವು ಯಾವುದೇ ಡಿಸೈನ್ ಅನ್ನ ಫಿಲ್ ಮಾಡಬಹುದು, ಕಲರ್ ಅನ್ನ ಫಿಲ್ ಮಾಡಬಹುದು, ಪ್ಯಾಟರ್ನ್ ಅನ್ನ ಫಿಲ್ ಮಾಡಬಹುದು. ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡೋಣ. ಸಮ್ ರೆಡಿಮೇಡ್ ಕಲರ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಯಾವ ಡಿಸೈನ್ ಬೇಕು ನೀವು ಇಲ್ಲಿ ಫಿಲ್ ಮಾಡಬಹುದು. ಅಥವಾ ಫಿಲ್ ಶೇಪ್, ಯಾವ ಕಲರ್ ಬೇಕು ಫಿಲ್ ಮಾಡಬಹುದು. ನಂತರ ಸೆಲೆಕ್ಟ್, ಫಿಲ್ ಶೇಪ್, ಮೋರ್ ಫಿಲ್ ಕಲರ್ಸ್, ಯಾವ ಕಲರ್ ಬೇಕು ನೀವು ಇಲ್ಲಿ ಮಿಕ್ಸಿಂಗ್ ಮಾಡಬಹುದು. ನಂತರ ಸೆಲೆಕ್ಟ್, ಫಿಲ್ ಶೇಪ್, ಪಿಕ್ಚರ್ ಅನ್ನು ಸಹ ನಾವು ಇಲ್ಲಿ ಫಿಲ್ ಮಾಡಬಹುದು. ಇಲ್ಲಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೇ ಪಿಕ್ಚರ್ ಇದ್ರೆ ನೀವು ಇಲ್ಲಿ ಫಿಲ್ ಮಾಡಬಹುದು. ಅಥವಾ ಆನ್ಲೈನ್ ಪಿಕ್ಚರ್ಸ್, ಇಂಟರ್ನೆಟ್ ಇಂದ ನಾವು ಯಾವುದೇ ಪಿಕ್ಚರ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೆಲೆಕ್ಟ್, ಇನ್ಸರ್ಟ್, ಇಲ್ಲಿ ಪಿಕ್ಚರ್ ಇನ್ಸರ್ಟ್ ಆಗಿದೆ ಬಾಕ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಪಿಕ್ಚರ್ ಅನ್ನು ಸಹ ಇನ್ಸರ್ಟ್ ಮಾಡಬಹುದು. ನಂತರ ಸೆಲೆಕ್ಟ್, ಫಿಲ್ ಶೇಪ್, ಪಿಕ್ಚರ್ಸ್, ಐಕಾನ್ಸ್, ಯಾವ ಐಕಾನ್ ಬೇಕು ನೀವು ಫಿಲ್ ಮಾಡಬಹುದು. ಸೆಲೆಕ್ಟ್, ನಂತರ ಇನ್ಸರ್ಟ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಫಿಲ್ ಶೇಪ್, ಗ್ರೇಡಿಯಂಟ್, ಗ್ರೇಡಿಯಂಟ್ ಕಲರ್ ಸಹ ನಾವು ಇಲ್ಲಿ ಫಿಲ್ ಮಾಡಬಹುದು. ಫಿಲ್ ಶೇಪ್, ಗ್ರೇಡಿಯಂಟ್, ಮೋರ್ ಗ್ರೇಡಿಯಂಟ್ಸ್, ಕಲರ್ ಅನ್ನ ಚೇಂಜ್ ಮಾಡೋಣ ಈ ರೀತಿಯಾಗಿ.
ಕಲರ್ ಡೈರೆಕ್ಷನ್ ಅನ್ನ ಸಹ ನೀವು ಇಲ್ಲಿ ಚೇಂಜ್ ಮಾಡಬಹುದು. ಮೋರ್ ಕಲರ್ಸ್, ಈ ರೀತಿ. ಈ ರೀತಿಯಾಗಿ ನೀವು ಗ್ರೇಡಿಯಂಟ್ ಕಲರ್ಸ್ ನ ಮಿಕ್ಸಿಂಗ್ ಮಾಡಿ ಫಿಲ್ ಮಾಡಬಹುದು. ಕಲರ್ ಡೈರೆಕ್ಷನ್ ಸಹ ನೀವು ಇಲ್ಲಿ ಚೇಂಜ್ ಮಾಡಬಹುದು, ಯಾವ ರೀತಿ ಡೈರೆಕ್ಷನ್ ನಿಮಗೆ ಬೇಕು. ನಂತರ ಸೆಲೆಕ್ಟ್, ಫಿಲ್ ಶೇಪ್, ಟೆಕ್ಸ್ಚರ್, ಯಾವ ರೀತಿಯ ಟೆಕ್ಸ್ಚರ್ ಬೇಕು ನೀವು ಇಲ್ಲಿ ಫಿಲ್ ಮಾಡಬಹುದು. ನಂತರ ಸೆಲೆಕ್ಟ್ ಶೇಪ್ ಔಟ್ಲೈನ್ ಸಹ ನಾವಿಲ್ಲಿ ಡಿಸೈನ್ ಮಾಡಬಹುದು. ಯಾವ ಕಲರ್ ನಿಮಗೆ ಔಟ್ಲೈನ್ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಶೇಪ್ ಔಟ್ಲೈನ್, ಲೈನ್ ಥಿಕ್ನೆಸ್ ಎಷ್ಟಿರಬೇಕು. ನಂತರ ಶೇಪ್ ಔಟ್ಲೈನ್, ಲೈನ್ ಡಿಸೈನ್, ಯಾವ ಡಿಸೈನ್ ಬೇಕು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರಬಹುದು. ಈ ಶೇಪ್ ಎಫೆಕ್ಟ್ ಸಹ ನೀವು ಇಲ್ಲಿ ಕೊಡಬಹುದು. ಶೇಪ್ ಎಫೆಕ್ಟ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ ಯಾವ ಶೇಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಸಾಫ್ಟ್ ಎಡ್ಜಸ್ ಈ ಎಫೆಕ್ಟ್ ಅಪ್ಲೈ ಆಗೋದಿಲ್ಲ, ಉಳಿದ ಎಲ್ಲ ಎಫೆಕ್ಟ್ಸ್ ಗಳು ಅಪ್ಲೈ ಆಗುತ್ತೆ. ಪ್ರಿಸೆಟ್ ಶೇಪ್ ಚೇಂಜ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ನಂತರ ಶಾಡೋ, ಯಾವ ರೀತಿಯ ಶಾಡೋ ನಿಮಗೆ ಬೇಕು. ನಂತರ ಶಾಡೋ ಕಲರ್ ಅನ್ನ ಸಹ ಕೊಡಬಹುದು. ಶಾಡೋ ಡೈರೆಕ್ಷನ್, ಶಾಡೋ ಕ್ಲಾರಿಟಿ, ನಂತರ ರಿಫ್ಲೆಕ್ಷನ್, ನಂತರ ಗ್ಲೋ, ಯಾವ ಕಲರ್ ಗ್ಲೋ ನಿಮ್ಗೆ ಇಲ್ಲಿ ಬೇಕು. ನಂತರ ಬಿವೆಲ್ ಎಫೆಕ್ಟ್ಸ್, ನಂತರ 3D ರೊಟೇಷನ್ ಆಪ್ಷನ್ಸ್. ಈ ರೀತಿ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ಟೆಕ್ಸ್ಟ್ CSR ಅಂತ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್, ಬಾಕ್ಸ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಫಾಂಟ್ ಸೈಜ್ ಬೋಲ್ಡ್, ನಂತರ ಫಾರ್ಮೆಟ್ ಮೆನು. ಇಲ್ಲಿ ಬಾಕ್ಸ್ ಅಲ್ಲಿ ನಾವು ಯಾವುದೇ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ರೆ ಟೆಕ್ಸ್ಟ್ ಎಫೆಕ್ಟ್ಸ್ ಅನ್ನ ಸಹ ನಾವು ಇಲ್ಲಿ ಕೊಡಬಹುದು. ಇಲ್ಲಿ ಯಾವ ಟೆಕ್ಸ್ಟ್ ಡಿಸೈನ್ ಬೇಕು ನೀವು ಇಲ್ಲಿ ತಗೋಬಹುದು ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಫಿಲ್, ಬೇರೆ ಕಲರ್ ಬೇಕಂದ್ರೆ ನೀವು ಇಲ್ಲಿ ಟೆಕ್ಸ್ಟ್ ಫಿಲ್ ಸಹ ಮಾಡಬಹುದು. ಫಿಲ್ ಕಲರ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ನೋ ಫಿಲ್. ಯಾಕಂದ್ರೆ ಟೆಕ್ಸ್ಟ್ ಗೆ ನಾವು ಎಫೆಕ್ಟ್ಸ್ ಕೊಟ್ರೆ ಸರಿಯಾಗಿ ಕಾಣಿಸೋದಿಲ್ಲ, ಅದಕ್ಕೋಸ್ಕರ. ಟೆಕ್ಸ್ಟ್ ಫಿಲ್, ಇಲ್ಲಿ ಯಾವ ಕಲರ್ ಬೇಕು ನೀವು ಕೊಡಬಹುದು. ನಂತರ ಪಿಕ್ಚರ್ಸ್ ಅನ್ನ ಸಹ ನಾವಿಲ್ಲಿ ಟೆಕ್ಸ್ಟ್ ಗೆ ಫಿಲ್ ಮಾಡಬಹುದು. ಆನ್ಲೈನ್ ಪಿಕ್ಚರ್ಸ್ ತಗೊಳ್ಳೋಣ. ಬ್ಯಾಕ್ಗ್ರೌಂಡ್, ಸೆಲೆಕ್ಟ್, ಇನ್ಸರ್ಟ್. ಈಗ ನೀವು ನೋಡ್ತಾ ಇರಬಹುದು ಟೆಕ್ಸ್ಟ್ ಅಲ್ಲಿ ಪಿಕ್ಚರ್ ಫಿಲ್ ಆಗಿದೆ. ನಂತರ ಟೆಕ್ಸ್ಟ್ ಫಿಲ್ ಐಕಾನ್ ಸಹ ನೀವು ಇಲ್ಲಿ ಫಿಲ್ ಮಾಡಬಹುದು. ನಂತರ ಗ್ರೇಡಿಯಂಟ್ ಕಲರ್ ಸಹ ನೀವು ಇಲ್ಲಿ ಫಿಲ್ ಮಾಡಬಹುದು. ಗ್ರೇಡಿಯಂಟ್, ಟೆಕ್ಸ್ಟ್ ಫಿಲ್, ಗ್ರೇಡಿಯಂಟ್, ಮೋರ್ ಗ್ರೇಡಿಯಂಟ್ಸ್. ಗ್ರೇಡಿಯಂಟ್ಸ್ ಕಲರ್ ಅನ್ನ ಚೇಂಜ್ ಮಾಡೋಣ. ನಂತರ ಸೆಕೆಂಡ್ ಕಲರ್ ಗ್ರೀನ್, ನಂತರ ರೆಡ್. ಈ ರೀತಿಯಾಗಿ ನೀವು ಕಲರ್ ಅನ್ನು ಸಹ ಫಿಲ್ ಮಾಡಬಹುದು. ನಂತರ ಟೆಕ್ಸ್ಟ್ ಫಿಲ್, ಟೆಕ್ಸ್ಚರ್ ಸಹ ನೀವು ಇಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್ ಅನ್ನು ಸಹ ನಾವು ಕೊಡಬಹುದು. ಟೆಕ್ಸ್ಟ್ ಫಿಲ್, ಪ್ಲೇನ್ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ಔಟ್ಲೈನ್, ನಂತರ ಟೆಕ್ಸ್ಟ್ ಔಟ್ಲೈನ್ ಥಿಕ್ನೆಸ್ ಎಷ್ಟಿರಬೇಕು. ಟೆಕ್ಸ್ಟ್ ಔಟ್ಲೈನ್ ಡಿಸೈನ್, ಯಾವ ಡಿಸೈನ್ ನಿಮಗೆ ಬೇಕು. ನಾನಿಲ್ಲಿ ಯಾವ ಡಿಸೈನ್ ಕೊಡ್ತಾ ಇಲ್ಲ. ನಂತರ ಟೆಕ್ಸ್ಟ್ ಎಫೆಕ್ಟ್ ಸಹ ನೀವು ಇಲ್ಲಿ ಕೊಡಬಹುದು. ಶಾಡೋ, ಯಾವ ರೀತಿಯ ಶಾಡೋ ಬೇಕು, ಶಾಡೋ ಕಲರ್ ಸಹ ನೀವು ಇಲ್ಲಿ ಕೊಡಬಹುದು. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಯಾವ ರೀತಿ ಶಾಡೋ ಕಲರ್ ಎಫೆಕ್ಟ್ಸ್ ಅನ್ನ ಕೊಡಬೇಕು ಅಂತ. ನಂತರ ರಿಫ್ಲೆಕ್ಷನ್, ರಿಫ್ಲೆಕ್ಷನ್ ಕ್ಲಾರಿಟಿ ಇರಬೇಕು, ಯಾವ ಕಲರ್ ಇರಬೇಕು, ಯಾವ ಆಂಗಲ್ ಅಲ್ಲಿ ಬೇಕು. ನಂತರ ಗ್ಲೋ, ಯಾವ ಕಲರ್ ಗ್ಲೋ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ನಂತರ ಬಿವೆಲ್ ಶೇಪ್, ಯಾವ ಬಿವೆಲ್ ಶೇಪ್ ಎಫೆಕ್ಟ್ ಬೇಕು. ನಂತರ 3D ರೊಟೇಷನ್, ಯಾವ ಆಂಗಲ್ಗೆ ರೊಟೇಟ್ ಆಗಬೇಕು ನಿಮ್ಮ ಟೆಕ್ಸ್ಟ್. ನಂತರ ಟ್ರಾನ್ಸ್ಫಾರ್ಮ್, ಯಾವ ರೀತಿಯ ಟೆಕ್ಸ್ಟ್ ಡಿಸೈನ್ಸ್ ಬೇಕು. ಈ ರೀತಿಯಾಗಿ ನೀವು ಚೇಂಜ್ ಮಾಡ್ಕೋಬಹುದು, ಯಾವುದೇ ಎಫೆಕ್ಟ್ ಅನ್ನ ನಾವಿಲ್ಲಿ ಕೊಡಬಹುದು. ನಂತರ ಡಿಸೈನ್ ರೀಸೆಟ್ ಗ್ರಾಫಿಕ್, ನನಗಿಲ್ಲಿ ಯಾವುದೇ ಡಿಸೈನ್ ಬೇಡ. ಯಾಕಂದ್ರೆ ನಾವಿಲ್ಲಿ ಅಫಿಷಿಯಲ್ ಆಗಿ ಅಥವಾ ನೀವು ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ರೀತಿ ನಾವು ಚಾರ್ಟ್ ಇರ್ಬೋದು ಅಥವಾ ಸ್ಮಾರ್ಟ್ ಆರ್ಟ್ ಇರ್ಬೋದು, ಯಾವುದೇ ಆಟೋ ಶೇಪ್ಸ್ ಇರ್ಬೋದು, ಇವುಗಳನ್ನ ನಾವು ಯೂಸ್ ಮಾಡಿ ಯಾವುದೇ ಒಂದು ಪ್ರಾಜೆಕ್ಟ್ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ನಾವು ಯಾವುದೇ ಎಫೆಕ್ಟ್ ಅನ್ನ ಕೊಡೋದಿಲ್ಲ. ಈಗ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಾವು ಕಂಪನಿಯಲ್ಲಿ ಯಾವ ರೀತಿ ಸ್ಮಾರ್ಟ್ ಆರ್ಟ್ ಗಳನ್ನ ಯೂಸ್ ಮಾಡ್ತೀವಿ ಅಂತ. ಯಾವುದೇ ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಫಾಲೋ ಮಾಡಬೇಕಾಗುತ್ತೆ. ನಂತರ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ
ಯಾವುದೇ ಒಂದು ಮೆಡಿಸಿನ್ ಇಂಜೆಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಂದ್ರೆ ಯಾವ ಇಂಜೆಕ್ಷನ್ ನೇಮ್, ನಂತರ ಲಿಕ್ವಿಡ್ ಅನ್ನ ಟೆಸ್ಟ್ ಮಾಡ್ತಾರೆ, ಆಡಿಟಿಂಗ್ ನಡೆಯುತ್ತೆ, ನಂತರ ಕಾಂಪೌಂಡಿಂಗ್ ಅಂದ್ರೆ ಯಾವೆಲ್ಲ ಕೆಮಿಕಲ್ ಅನ್ನ ಯೂಸ್ ಮಾಡಬೇಕು, ಎಷ್ಟು ಮಾತ್ರ ನಾವು ಯೂಸ್ ಮಾಡಬೇಕು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಂತರ ಮಿಕ್ಸಿಂಗ್, ನಂತರ ಇಂಜೆಕ್ಷನ್ ಟ್ಯೂಬ್ಸ್ ನ ಅರೇಂಜ್ ಮಾಡ್ತಾರೆ, ನಂತರ ವಾಷಿಂಗ್ ಇರುತ್ತೆ, ಸಿಲಿಕಾನೈಸಿಂಗ್ ಇರುತ್ತೆ, ನಂತರ ಸ್ಟೆರ್ಲಿಂಗ್ ಅಂದ್ರೆ ಡ್ರೈ ಮಾಡೋದು, ನಂತರ ಫಿಲ್ಟ್ರೇಷನ್, ಫಿಲ್ಲಿಂಗ್, ಸೀಲಿಂಗ್, ಬಾಕ್ಸಿಂಗ್, ಇನ್ಸ್ಪೆಕ್ಷನ್, ಲೇಬಲ್, ನಂತರ ಪ್ಯಾಕಿಂಗ್, ನಂತರ ಟ್ರಾನ್ಸ್ಪೋರ್ಟೇಷನ್. ಹೀಗೆ ಹಲವಾರು ಸ್ಟೆಪ್ಗಳಿರುತ್ತೆ. ಆ ಸ್ಟೆಪ್ಗಳನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂದ್ರೆ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ರೆಕಾರ್ಡ್ಸ್ ಅಂತೇಳಿ ಎಲ್ಲಾ ಕಂಪನಿಗಳಲ್ಲೂ ಮೇಂಟೈನ್ ಮಾಡ್ತಾರೆ. ಆ ಫಸ್ಟ್ ಪೇಜ್ ಅಲ್ಲಿ ನಾವು ಇದನ್ನ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಯಾವೆಲ್ಲ ಸ್ಟೆಪ್ಗಳನ್ನ ಯೂಸ್ ಮಾಡಿದ್ದೀವಿ ನಾವು ಈ ಒಂದು ಮೆಡಿಸಿನ್ ಅಥವಾ ಇಂಜೆಕ್ಷನ್, ಈ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಂತ. ಯಾಕಂದ್ರೆ ಪ್ರತಿ ಕಂಪನಿಯಲ್ಲಿ ಏನಾದ್ರೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದ್ರೆ ಅದರ ಆಡಿಟಿಂಗ್ ಸಹ ಇರುತ್ತೆ. ಯಾರು ನೆಕ್ಸ್ಟ್ ಆಡಿಟಿಂಗ್ ಬರ್ತಾರೆ ಅವ್ರಿಗೆ ನಾವು ತೋರಿಸ್ಬೇಕಾಗುತ್ತೆ ನಾವು ಯಾವೆಲ್ಲ ಸ್ಟೆಪ್ಗಳನ್ನ ಯೂಸ್ ಮಾಡಿದ್ದೀವಿ ಈ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಂತ. ಆ ಟೈಮಲ್ಲಿ ನಾವು ಈ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ರೆಕಾರ್ಡ್ ಅಂತೇಳಿ ನಾವು ಏನು ಫೈಲ್ ಅನ್ನ ಮೇಂಟೈನ್ ಮಾಡ್ತೀವಿ ಆ ಫೈಲ್ ನ ಫಸ್ಟ್ ಪೇಜ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅಥವಾ ನೀವು ನೋಟಿಸ್ ಬೋರ್ಡ್ ಅಲ್ಲಿ ಸಹ ಹಾಕಬಹುದು ಯಾವ ದಿನ ಯಾವ ವಸ್ತುವನ್ನ ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅಂತ. ಸೊ ಈ ರೀತಿಯಾಗಿ ನಾವು ಕಂಪನಿಗಳಲ್ಲಿ ಯೂಸ್ ಮಾಡ್ತೀವಿ. ನಾನು ಮೊದಲೇ ಹೇಳಿದಾಗೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಚಾರ್ಟ್ ಮತ್ತೆ ಸ್ಮಾರ್ಟ್ ಆರ್ಟ್ ಇರ್ಬೋದು, ಆಟೋ ಶೇಪ್ ಇರ್ಬೋದು, ಯಾವುದೇ ಒಂದು ಆಪ್ಷನ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಇಲ್ಲಿ ನಾನು ನಿಮ್ಗೆ ಒಂದು ಸ್ಮಾರ್ಟ್ ಆರ್ಟ್ ಅನ್ನ ರೆಡಿ ಮಾಡಿ ತೋರಿಸ್ತೀನಿ. ನೇಮ್, ಇಲ್ಲಿ ಯಾವುದೇ ಬಾಕ್ಸ್ ಮೇಲೆ ನೀವು ಟೆಕ್ಸ್ಟ್ ಅನ್ನ ಬರೀಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಇಲ್ಲಿ ಕ್ಲಿಕ್ ಮಾಡಿ ನೀವು ಈ ರೀತಿ ಟೆಕ್ಸ್ಟ್ ಅನ್ನು ಬರೀಬಹುದು. ರೈಟ್ ಕ್ಲಿಕ್, ಎಡಿಟ್ ಟೆಕ್ಸ್ಟ್, ಕಂಟ್ರೋಲ್ ವಿ, ಪೇಸ್ಟ್. ಈಗ ನಾನು ಎಲ್ಲಾ ಬಾಕ್ಸ್ಗೂ ಟೆಕ್ಸ್ಟ್ ಅನ್ನು ಫಿಲ್ ಮಾಡಿ ಆಗಿದೆ. ನಂತರ ನಾವಿಲ್ಲಿ ಈ ಬಾಕ್ಸ್ ಗಳಿಗೆ ಎಫೆಕ್ಟ್ ಅನ್ನು ಕೊಡಬೇಕು. ನಾನು ಮೊದಲೇ ಹೇಳಿದಾಗೆ ನಾವಿಲ್ಲಿ ಹೆಚ್ಚಿಗೆ ಎಫೆಕ್ಟ್ ಅನ್ನ ಕೊಡೋದಿಲ್ಲ, ನಮ್ಗೆ ಟೆಕ್ಸ್ಟ್ ಹೈಲೈಟ್ ಆಗಿ ಕಾಣಿಸ್ಬೇಕು. ಇಲ್ಲಿ ಎಲ್ಲಾ ಶೇಪ್ಗೂ ನಾವು ಒಂದೇ ಕಲರ್ ಅನ್ನ ಫಿಲ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲಾ ಶೇಪ್ಗಳನ್ನ ನಾವು ಮೊದಲು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕು. ನಂತರ ಎಲ್ಲಾ ಶೇಪ್ಗಳನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ನಂತರ ಸೆಲೆಕ್ಟ್ ಈ ರೀತಿಯಾಗಿ ನಾವು ಎಲ್ಲಾ ಬಾಕ್ಸ್ಗಳನ್ನ ಎಲ್ಲಾ ಶೇಪ್ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಒಂದೇ ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡಬೇಕು. ನಂತರ ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಆಗಿದೆ. ಫಿಲ್ ಶೇಪ್, ನಾವಿಲ್ಲಿ ಲೈಟ್ ಕಲರ್ ಅನ್ನ ಫಿಲ್ ಮಾಡೋಣ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರುವುದು ಕಲರ್ ಫಿಲ್ ಆಗಿದೆ. ನಂತರ ಬ್ಲೂ ಕಲರ್ ಬ್ಯಾಕ್ ಗ್ರೌಂಡ್ ಲೈನ್ ಏನಿದೆ ಅದಕ್ಕೂ ಸಹ ನಾವಿಲ್ಲಿ ಕಲರ್ ಅನ್ನು ಫಿಲ್ ಮಾಡಬೇಕು. ಸೆಲೆಕ್ಟ್, ಈ ಬಾಕ್ಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಫಿಲ್ ಶೇಪ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್ ಫಿಲ್, ಯಾವ ಕಲರ್ ಟೆಕ್ಸ್ಟ್ ಇಲ್ಲಿ ನಿಮಗೆ ಬೇಕು ನೀವು ಇಲ್ಲಿ ಫಿಲ್ ಮಾಡ್ಕೋಬಹುದು. ನಂತರ ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್ ಈ ರೀತಿಯಾಗಿ. ನಂತರ ಫಾರ್ಮೇಟ್, ಈ ರೀತಿಯಾಗಿ ನೀವು ಒಂದು ಸ್ಮಾರ್ಟ್ ಆರ್ಟ್ ಅನ್ನ ರೆಡಿ ಮಾಡಬಹುದು. ಈ ಸ್ಮಾರ್ಟ್ ಆರ್ಟ್ ಸೆಂಟರ್ ಅಲ್ಲಿ ನಾವಿಲ್ಲಿ ಇಮೇಜ್ ಸಹ ಹಾಕಬಹುದು. ಇನ್ಸರ್ಟ್ ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್, ಸೆಲೆಕ್ಟ್ ಇನ್ಸರ್ಟ್. ಈಗ ನಾವು ಈ ಪಿಕ್ಚರ್ ಅನ್ನ ಬ್ಯಾಕ್ ಗ್ರೌಂಡ್ ಗೆ ತಗೊಂಡು ಹೋಗ್ಬೇಕು. ಪಿಕ್ಚರ್ ಮೂವ್ ಆಗ್ಬೇಕಂದ್ರೆ ರೈಟ್ ಕ್ಲಿಕ್, ಟೆಕ್ಸ್ಟ್ ಟ್ರ್ಯಾಪ್, ಟೈಟ್. ಪಿಕ್ಚರ್ ಅನ್ನ ನಾವೀಗ ಬ್ಯಾಕ್ ಗ್ರೌಂಡ್ ಗೆ ತಗೊಂಡು ಹೋಗ್ಬೇಕು, ಸೆಲೆಕ್ಟ್ ಮಾಡಬೇಕು. ನಂತರ ಸೆಂಡ್ ಬ್ಯಾಕ್ವರ್ಡ್, ಸೆಂಡ್ ಟು ಬ್ಯಾಕ್ ಈ ರೀತಿಯಾಗಿ. ಈ ರೀತಿಯಾಗಿ ನಾವು ಬ್ಯಾಕ್ ಗ್ರೌಂಡ್ ಗೆ ಯಾವುದೇ ಇಮೇಜ್ ಅನ್ನು ಸಹ ಹಾಕಬಹುದು. ಈ ರೀತಿಯಾಗಿ ನಾವು ಸ್ಮಾರ್ಟ್ ಆರ್ಟ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಚಾರ್ಟ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ.